ತಣ್ಣೀರು ಹಲ್ವಾ ಕೂಡ ಮಾಡಿದ್ದೆ. ನಮಸ್ತೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಿಮ್ಮ ಆಶೆ ನಾವು ಕೂಡ ಚೆನ್ನಾಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಅಕ್ಷಯ ತೃತೀಯ, ಮನೆಗೆ ಏನಾದ್ರು ತರಬೇಕು ಅಂತೇಳಿ ಹೊರಟಿದ್ದೀನಿ. ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ರು, ಹಾಗಾಗಿ ಸಂಜೆ ಬಂದಿದ್ರಲ್ವ, ಹಾಗಾಗಿ ಸರಿ ಏನಾದ್ರು ತರೋಣ ಅಂತ ಹೋಗಿದ್ದೀನಿ. ಫಸ್ಟಿಗೆ ಏನು ತರಬೇಕು ಅನ್ನೋ ಪ್ಲ್ಯಾನಿಂಗೇ ಇದ್ದಿಲ್ಲ. ಗೋಲ್ಡ್ ರೇಟ್ ಅಂತೂ ಗಗನಕ್ಕೆ ಇರೋಗಿದೆ, ಹಾಗಾಗಿ ಗೋಲ್ಡ್ ಅಂತೂ ತಗೊಳಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಐಟಮ್ಸ್ ಏನಾದರೂ ಸೇವಿಂಗ್ಸ್ ಮನಿ ಇತ್ತು, ಹಾಗಾಗಿ ನಾನು ಸೇವ್ ಮಾಡಿರೋ ದುಡ್ಡಲ್ಲಿ ಏನಾದ್ರು ತೊಗೊಂಬರೋಣ ಪಾಪುಗೆ ಅಂತ ಕೂಡ ಹೊರಟ್ವಿ. ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಅವ್ರು ಹೇಳ್ತಿದ್ರು, ಎಷ್ಟು ಬಜೆಟ್ ಇಟ್ಟಿದ್ಯಮ್ಮ, ಏನು ತರಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ನಗ್ತಾಯಿದ್ರು. ಒಂಥರ ಖುಷಿಯಾಯಿತು. ಇದೇ ಒಂದು ಸ್ವಲ್ಪದ ಮಟ್ಟಿಗೆ ಅಮೌಂಟನ್ನ ಸೇವ್ ಮಾಡಿಟ್ಟಿದ್ದೆ ಅಕ್ಷಯ ತೃತೀಯಗೆ ಅಂತ ಹೇಳಿ, ಏನಾದ್ರು ತೊಗೊಬೇಕು ಪಾಪುಗೆ ಅಂತ. ಅವನ ಹತ್ರ ಆಲ್ರೆಡಿ ಹಾಲು ಗಡ್ಗ ಮತ್ತು ಕೈ ಬಳೆ ಅವೆಲ್ಲ ಇದ್ವು, ಹಾಗಾಗಿ ಚೈನ್ ಇತ್ತು, ಅದು ಸ್ವಲ್ಪ ಬ್ಲ್ಯಾಕ್ ಆಗಿತ್ತು, ಹಾಗಾಗಿ ಚೈನ್ ತಗೊಂಡ್ರೆ ಆಗುತ್ತೆ ಅಂತೇಳಿ ಬಂದಿದ್ದು. ಹಾಗೆ ಹಸ್ಬೆಂಡ್ಗೂ ಅಮೌಂಟ್ ಏನಾದ್ರು ಉಳಿತು ಅಂದರೆ ಅವ್ರಿಗೂ ಏನಾದ್ರು ಕೊಡ್ಸೋಣ ಅಂದ್ಕೊಂಡೆ ಬಂದ್ವಿ. ಅಕ್ಷಯ ತೃತೀಯಗೆ ತುಂಬ ಮಹತ್ವ ಇದೆ. ಚಿನ್ನ ಬೆಳ್ಳಿ ಇದೆಲ್ಲ ತೊಗೊಳೋದ್ರಿಂದ ನಮ್ಮ ಕೈಯಲ್ಲಿ ಚಿನ್ನ ಬೆಳ್ಳಿ ತೊಗೊಳಕ್ಕಾಗದೇ ಇದ್ದರೂ ಮನೆಗೆ ಸಿರಿಧಾನ್ಯಗಳು, ಅಕ್ಕಿ, ಈ ಥರ ಎಲ್ಲ ಐಟಮ್ಸ್ ಕೂಡ ತರ್ಬೋದು. ಉಪ್ಪು, ಹೊಸ ಪೊರ್ಕೆ, ಮತ್ತು ಮಣ್ಣಿನ ಮಡಿಕೆ, ಅರಿಶಿನ ಕೊಂಬು, ಅರಿಶಿನ ಕುಂಕುಮ, ಪೂಜಾ ಸಾಮಗ್ರಿಗಳು ಇವೆಲ್ಲ ತರ್ಬೋದು ಕೂಡ. ನಮ್ಮ ಹತ್ರ ಚಿನ್ನ ಬೆಳ್ಳಿನೇ ತರಬೇಕು ಅಂತ ಏನಿಲ್ಲ. ಏನೋ ಒಂದು ಮನೆಗೆ ವಸ್ತು ತಂದರೆ ಅದರಿಂದ ಅದೃಷ್ಟ ಕೂಡ ಬರುತ್ತೆ, ಹಾಗೆ ಕಷ್ಟ ಕೂಡ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಅಕ್ಷಯ ತೃತೀಯ ಮಹತ್ವ ಕೂಡ ನಿಮಗೆಲ್ಲ ತಿಳಿದಿದೆ, ಯಾವೆಲ್ಲ ರೀತಿಯ ಅಕ್ಷಯ ತೃತೀಯ ಮಹತ್ವ ಎಲ್ಲ ಇದೆ ಅಂತ ಹೇಳಿ. ಇನ್ನೇನು ಪಾಪುಗೆ ಚೈನ್ ಕೂಡ ನೋಡ್ತಾ ಇದ್ವಿ, ಯಾವ ತೊಗೊಬೇಕು ಅಂತ. ಅವ್ರಿಗೆ ಹಾಕೋಕ್ಕೆ ಹೋದರೆ ಸ್ವಲ್ಪ ಹಠ ಮಾಡ್ತಿದ್ರು. ನಮ್ಮ ಹಸ್ಬೆಂಡ್ ಕೂಡ ನೋಡ್ತಿದ್ರು, ಎಷ್ಟು ಬಜೆಟ್ ಇದೆಯೋ ಅಷ್ಟರೊಳಗಡೆ ತೊಗೊಳಕ್ಕಾಗತ್ತೆ ಅಂತಿದ್ರು. ಸರಿ ಆಯಿತು, ಎಷ್ಟಿದೆಯೋ ಅಷ್ಟು ಅಮೌಂಟಲ್ಲೇ ತೊಗೊಳ್ಳೋಣ, ಅದರಲ್ಲೂ ಪಾಪುಗೆ ತೊಗೊಬೇಕು ಅನ್ನೋದೇ ಇತ್ತು. ಹಾಗಾಗಿ ನನಗೆ ಬೆಳ್ಳಿನೇ ತೊಗೊಳ್ಳೋಣ, ಬಂಗಾರ ತೊಗೊಳೋಷ್ಟು ಅಮೌಂಟ್ ಅಂತೂ ನಮ್ಮ ಹತ್ರ ಇರಲಿಲ್ಲ, ಹಾಗಾಗಿ ಬೆಳ್ಳಿ ತೊಗೊಂಡ್ರಾಗುತ್ತೆ ಅಂತ ನನ್ನ ಹಸ್ಬೆಂಡ್ ನೋಡ್ತಿದ್ರು. ಸ್ವಲ್ಪ ತಿಕ್ಕಾಗಿರೋದನ್ನ ನೋಡ್ತಾಯಿದ್ರು, ಯಾಕಂದರೆ ತುಂಬ ತೆಳುವಾದರೆ ಸರಿಯಾಗಲ್ಲ, ಹಾಗಾಗಿ ಸ್ವಲ್ಪ ದಪ್ಪ ಇರೋದನ್ನೇ ನೋಡೋಣ ಅಂತೇಳಿ ಅದನ್ನೇ ಹುಡುಕ್ತಾನೆ ಇದ್ರು ಅವರು. ಸುಮಾರು ಡಿಸೈನ್ ಕೂಡ ಇದ್ವು ಅದರಲ್ಲಿ. ನಾನು ಕೂರ್ತೀನಿ ಇಲ್ಲೇ. ಅದು ಬೇಕಾ? ನೀನು ಹಾಕೊಳ್ಳೋದಲ್ಲ ಅದು. ಅದಾ ಹಾಂ ಪ್ಲೀಸ್, ಇದು ಬೇಕಾ? ಹಾಂ ತಗೊಳ್ಳೋಣ, ಹೇಳೋಣ ಅವ್ರಿಗೆ ಇದನ್ನು ಕೊಡಿ ಅಂತ. ಅವ್ನಿಗೆ ಅದು ಬೇಡ ಅಂತ ಕೈಯಲ್ಲಿ ಇಟ್ಕೊಂಡಿದ್ದೆ ನಾನು, ಅದು ಬೇಕಂತ. ಹಂಗೆ ಬಿಸ್ತಾ ನೋಡೋದಲ್ಲ ಅವನು. ಅವ್ನಿಗೆ ಹಾಕೋಕ್ಕೆ ಹೋದ್ರೆ ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಂಗೆ ಅದು ಬೇಡ, ನಂಗೆ ಅದು ಕೈಯಲ್ಲಿ ಇಟ್ಕೊಂಡಿದ್ದೆ, ಹಾಕ್ರಿ ಅಂತ ಹಠ ಮಾಡ್ತಿದ್ದೆ. ಮತ್ತು ಇಲ್ಲಿ ಕಾಣಿಸ್ತಿತ್ತಲ್ವ ಅದನ್ನೆಲ್ಲ ಕೊಡಿಸಿ ಅಂತ ಕೂಡ ಸುಮಾರು ಹಠ ಮಾಡ್ತಿದ್ರು. ಸರಿ, ಅವ್ನಿಗೆ ಅಳತೆ ಸಿಕ್ತು, ಹಾಗಾಗಿ ತೊಗೊಂಡ್ವಿ ಅದನ್ನು. ತುಂಬ ತಿಕ್ಕ ಕೂಡ ಇತ್ತು, ಚೆನ್ನಾಗಿದೆ ಡಿಸೈನ್ ಕೂಡ ಅಂತ ತೊಗೊಂಡ್ವಿ. ನಮ್ಮ ಪಾಪು ಎತ್ಕೊಳ್ಳಮ್ಮ ಅಂತ ಹಠ ಮಾಡ್ತಿದ್ರು ಅಂತ ಅವನು ಕೂಡ ಎತ್ಕೊಂಡೆ. ನೋಡಿ, ಇದೇ ಚೈನ ಸೆಲೆಕ್ಷನ್ ಮಾಡಿರೋದು ನಾವು. ತುಂಬ ಚೆನ್ನಾಗಿದೆ, ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ, ಹಾಗಾಗಿ ಕೆಳಗಡೆ ಅವ್ನು ಕಣ್ಣ ಹತ್ರ ಇಟ್ಕೊಂಡಿದ್ದಾನೆ. ಇದು ನಿನಗೆ ಸಾಕಾಗುತ್ತೆ ಬಿಡು ಹಾಕ್ಸ್ಕೊಬೇಕು. ಥರ ಅಳ್ತೆ ನೋಡೋಣ ಅಂತ ಹಾಕೋಕೆ ಹೋದರೆ ನಮ್ಮ ಪಾಪದು ತುಂಬ ಅಳ್ತಾಯಿದ್ರು. ಅವ್ರನ್ನ ಸಮಾಧಾನ ಮಾಡೋಕ್ಕೆ ಸಾಕಾಯಿತು. ಸರಿ ಆಯ್ತು ಸುಮ್ಮನೆ, ನಿಮ್ಗೆ ಬೇಡ ಪಪ್ಪ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸುಮ್ಮನೆ ಕುತ್ಕೊಂಡ್ಬಿಟ್ರು, ಸ್ವಲ್ಪ ಹೊತ್ತು ಎತ್ಕೊ ಅಂತ ಬೇರೆ ಆಟ ಮಾಡ್ತಿದ್ರು. ಹಾಗಾಗಿ ಎತ್ಕೊಂಡು ಅದೊಂದು ಸರ ತೊಗೊಂಡ್ವಿ, ಅದು ಕೂಡ ಚೆನ್ನಾಗಿತ್ತು, ಹಾಗಾಗಿ ಅದನ್ನೇ ತೊಗೊಂಡ್ವಿ ಡಿಸೈನು. ಮತ್ತು ಬೇರೆ ಏನೂ ಸೆಲೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಮತ್ತು ಇನ್ನೂ ಸ್ವಲ್ಪ ಅಮೌಂಟ್ ಉಳಿದಿತ್ತಲ್ವ, ಬೇರೆ ಏನು ತೊಗೊಳ್ಳೋಣ ಅಂತ ನೋಡ್ತಾಯಿದ್ವಿ.
ಹಾಗೆ ಲಕ್ಷ್ಮೀ ಡಾಲರ್ನು ಕೂಡ ನೋಡಿದ್ವಿ, ಯಾಕೋ ಬೇಡ ಅನ್ನಿಸ್ತು. ಹಾಗಾಗಿ ನೋಡಿ ಇದೇ ಚೈನ ನಾವು ಪಾಪುಗೆ ಅಂತ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ, ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇದನ್ನೇ ಸೆಲೆಕ್ಷನ್ ಮಾಡ್ಕೊಂಡ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಬೆಳ್ಳಿ ಖರೀದಿ ಮಾಡೋದ್ರಿಂದ ಮನೆಗೆ ಸಮೃದ್ಧಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸಂಪತ್ತು ಕೂಡ ಅಭಿವೃದ್ಧಿ ಆಗುತ್ತೆ ಅಂತಾರೆ, ಒಂದು ನಂಬಿಕೆ ಇದೆ. ಹಾಗಾಗಿ ಅಕ್ಷಯ ತೃತೀಯಕ್ಕೆ ತೊಗೊಬೇಕು ಅಂತಲೇ ಬಂದಿರೋದು ಇವತ್ತು. ಮತ್ತು ನನ್ನ ಹಸ್ಬೆಂಡು ನೋಡೋಣ ರಿಂಗ್ ಕೂಡ ನೋಡೋಣ, ಅಮೌಂಟ್ ಬೇಕಿದ್ರೆ ತೊಗೊಳಕ್ಕೆ ಬರುತ್ತೆ ಅಂತ ರಿಂಗ್ ಕೂಡ ಸೆಲೆಕ್ಷನ್ ಮಾಡ್ತಾಯಿದ್ರು. ನಿಜವಾಗ್ಲೂ ಅಲ್ಲಿ ಎಷ್ಟೊಂದು ವೆರೈಟಿ ಆಫ್ ರಿಂಗ್ಸ್ ಇದಾವೆ ನೋಡ್ಬೋದಲ್ವ. ಯಾವ ತೊಗೊಬೇಕು ಅನ್ನೋದೇ ಕನ್ಫ್ಯೂಷನ್ ಆಯಿತು. ಪಾಪುಗಂತೂ ಚೈನ್ನ ಸೆಲೆಕ್ಷನ್ ಮಾಡಿ ಇಟ್ಬಿಟ್ವಿ. ಚೆನ್ನಾಗಿತ್ತು ಅದು ಕೂಡ ಅಂಥೇಳಿ ಇನ್ನೇನು ಹಸ್ಬೆಂಡ್ಗೆ ಅಂತ ರಿಂಗು ಕೂಡ ನೋಡ್ತಾಯಿದ್ರು. ನೋಡ್ಬೋದು ಎಷ್ಟೊಂದು ವೆರೈಟಿ ಆಫ್ ಡಿಸೈನ್ ಇದ್ದಾವೆ. ನಿನಗೆ ತೊಗೊಳಮ್ಮ ಅಂದರು. ನನ್ನ ಹತ್ರ ಆಲ್ರೆಡಿ ರಿಂಗ್ ಇತ್ತು ಸಿಲ್ವರು, ಅದಕ್ಕೆ ಬೇಡ. ಅವರೇ ನನಗೆ ಆ್ಯನಿವರ್ಸರಿ ಕೊಡಿಸಿದ್ದು, ಅದಕ್ಕೆ ನಾನು ಬೇಡ ನೀವೇ ತಗೊಳ್ಳಿ ಅಂತ ಅಂದೆ. ನಮ್ಮ ಪಾಪು ನೋಡಿ ಕರಿತಿದ್ರೆ, ಅಮ್ಮ ಇಲ್ಲಿ ಬಾ ಕುತ್ಕೊಂಬ ಅಂತೇಳಿ. ನೋಡಿ ಚೆನ್ನಾಗಿರೋ ಡಿಸೈನ್ ಆರಿಸ್ಕೊಂಡ್ರೆ ಸೈಜ್ ಆಗ್ತಾ ಇರಲಿಲ್ಲ. ಹಾಗಾಗಿ ಸುಮಾರು ರಿಂಗ್ನ ಓಪನ್ ಮಾಡೋದು ತೆಗೆಯೋದು ಇದೇ ಮಾಡ್ತಿದ್ವಿ. ಕೊನೆಗೂ ನನ್ನ ಹಸ್ಬೆಂಡ್ ಒಂದು ರಿಂಗ್ ಸೆಲೆಕ್ಷನ್ ಮಾಡಿದರು, ಆದರೆ ತೊಗೊಳಕ್ಕೆ ಬಜೆಟ್ ಇರಲಿಲ್ಲ. ಹಾಗಾಗಿ ಅವ್ರಿಗೆ ರಿಂಗ್ ತೊಗೊಂಡಿಲ್ಲ. ಪಾಪುಗೆ ಅಂತ ಒಂದು ಸಿಂಪಲಾಗಿ ಚೈನ್ ತೊಗೊಂಡು ಬಂದ್ವಿ. ಚೆನ್ನಾಗಿತ್ತು, ಅವ್ರಿಗೆ ಕೈ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿತ್ತು. ಆದರೆ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಕೂಡ ಸೇವ್ ಆಗಿರಲಿಲ್ಲ. ಹಾಗಾಗಿ ಎಷ್ಟಾಗಿತ್ತೋ ಅಷ್ಟರಲ್ಲೇ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಅವ್ರಿಗಾಗೋ ತುಂಬ ಲೈಕ್ ಆಗಿತ್ತು. ಸರಿ ಇನ್ನೂ ಸ್ವಲ್ಪ ಬಜೆಟ್ ಉಳಿದಿದೆಯಲ್ವ, ನಿನಗೇನಾದ್ರು ತೊಗೊಳಮ್ಮ ಅಂದರು. ಅದಕ್ಕಾಗಿ ಬ್ರಾಸ್ಲೆಟ್ ಎಲ್ಲ ನೋಡಿದೆ, ನನಗೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಕೂಡ ತೊಗೊಂಡಿಲ್ಲ. ಸಾಕು ನಮ್ಮ ಕೈಲಿ ಏನಾಗುತ್ತೋ ಪುಟ್ಟದಾಗಿರಲಿ, ತೊಗೊಂಡು ಮನೆಗೆ ಬಂದರೆ ಅದು ಖುಷಿನೇ ಬೇರೆ ಇರುತ್ತೆ ಅಂತೇಳಿ ತೊಗೊಂಡ್ವಿ. ನನ್ನ ಹಸ್ಬೆಂಡು ಬ್ರಾಸ್ಲೆಟ್ ತೊಗೊ, ನಾನು ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂದರು. ಬೇಡ ಸದ್ಯಕ್ಕೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕು. ಪಾಪುಗೊಂದು ತೊಗೊಬೇಕು ಅಂತಿತ್ತು, ಹಾಗಾಗಿ ಸಾಕು ಮತ್ತೇನು ಬೇಡ ಅಂತ ಹೇಳಿದೆ. ಸರಿ ಆಯ್ತು ಬಾ ಅಮ್ಮ, ಸರಿ ಆಯ್ತು ಹೋಗೋಣ ಅಂತೇಳಿ ತೊಗೊಂಡ್ಬಿಟ್ಟು ಹೊರಟ್ವಿ. ಹಾಗೆ ಅಲ್ಲಿ ಒಂದು ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ನಮ್ಮ ಏರಿಯಾದಲ್ಲಿ, ಅದನ್ನು ಕೂಡ ನೋಡಿಕೊಂಡು ಹಾಗೆ ತರಕಾರಿ ಎಲ್ಲ ಖಾಲಿ ಆಗಿತ್ತು, ತರಕಾರಿ ತಗೊಂಡೋಗೋಣ ಅಂತ ಬಂದ್ವಿ. ತರಕಾರಿ ತೊಗೊಂಡ್ಬಿಟ್ಟು ಹೋದ್ರಾಗುತ್ತೆ ಅಂಥೇಳಿ, ಯಾಕೆಂದರೆ ಬಂದಿದ್ದೀವಿ ಮತ್ತೆ ರಿಟರ್ನ್ ಬರಬೇಕು ಆಗೋದಿಲ್ಲ. ಹಾಗಾಗಿ ತರಕಾರಿ ಎಲ್ಲ ತೊಗೊಂಡ್ಬಿಟ್ಟು ಹೋಗೋಣ ಅಂಥೇಳಿ ಬಂದು ತರಕಾರಿ ಎಲ್ಲ ತೊಗೊಂಡು ಇನ್ನೇನು ಹೊರಟ್ವಿ. ಇನ್ನೇನು ಮನೆ ಕೂಡ ಹೊರಟ್ವಿ. ಹಾಗೆ ಹಸ್ಬೆಂಡು ಬರಬೇಕಂದ್ರೆ ಹಲಸಿನ ಹಣ್ಣು ಕೂಡ ತೊಗೊಂಬಂದಿದ್ರಲ್ವ, ಹಾಗಾಗಿ ಅದ್ರದ್ದು ಹಲ್ವಾ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಹೇಗಿದ್ರು ಅಕ್ಷಯ ತೃತೀಯ ಅಲ್ವಾ, ಏನಾದರೂ ಸ್ವೀಟ್ ಮಾಡೋಣ ಅಂಥೇಳಿ ಸರಿ ಅಂತೇಳಿ ಹಲ್ವಾ ಮಾಡೋಕ್ಕೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸಕ್ಕ ಸ್ವೀಟ್ ಕೂಡ ಇತ್ತು ಹಲಸಿನ ಹಣ್ಣು, ಹಾಗಾಗಿ ಮಾಡೋದು ಹೇಗೆ ಅಂತ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹಲಸಿನ ಹಣ್ಣು ಸಿಕ್ಕಿದ್ರೆ ಖಂಡಿತವಾಗಿ ಈ ರೀತಿ ಹಲಸಿನ ಹಣ್ಣಿನ ಹಲ್ವಾ ಮಾಡಿ, ತುಂಬ ಪ್ರಯೋಜನ ಇದೆ. ಯಾವುದೇ ಕಾರಣಕ್ಕೂ ಹಲಸಿನ ಹಣ್ಣು ಸಿಕ್ಕರೆ ಖಂಡಿತ ಬಿಡಬೇಡಿ, ತಿನ್ನೋದ್ರಿಂದ ಕೂಡ ಅಷ್ಟೇ ಅನುಕೂಲ ಕೂಡ ಇದೆ. ಹಲಸಿನ ಹಣ್ಣಿನ ಹೆಚ್ಚು ಪೊಟ್ಯಾಷಿಯಮ್ ಇರ್ತದೆ, ಹೆಚ್ಚುವರಿ ಸೋಡಿಯಂ ಕೂಡ ನಿವಾರಣೆಗೆ ಸಹಾಯ ಮಾಡ್ತದೆ, ರಕ್ತದೊತ್ತಡ ಕೂಡ ನಿಯಂತ್ರಣಕ್ಕೆ ಕಾರಣವಾಗ್ತದೆ. ಜೊತೆಗೆ ವಿಟಮಿನ್ ಸಿ ಕೂಡ, ಕ್ಯಾರೋಟಿನಾಯ್ಡ್ಸ್ ರಕ್ತನಾಳಗಳ ಪರಿಚಯಗಳನ್ನು ಕೂಡ ಇದು ಸುಧಾರಣೆ ಮಾಡುತ್ತೆ. ಹಾಗೆ ಹಣ್ಣಿನ ನಾರು ಅಂಶವು ಮಲಬದ್ಧತೆ ನಿವಾರಣೆಗೊಳಿಸುತ್ತೆ. ಹಾಗೆ ಇದರಲ್ಲಿ ಮಲವಿಸರ್ಜನೆ ಸುಲಭ ಕೂಡ ಮಾಡಬಹುದು. ಮಲಬದ್ಧತೆ ಸಮಸ್ಯೆ ಕೂಡ ಉತ್ತಮ ಪರಿಹಾರ ಕೂಡ ಆಗುತ್ತೆ. ಇದರಲ್ಲಿ ಹೆಚ್ಚಿನ ವಿಟಮಿನ್ ಸಿ ಇರುತ್ತೆ. ಅದರಿಂದ ಹಲಸಿನ ಹಣ್ಣಿನಲ್ಲಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಕೂಡ ಇದು ನೀಡ್ತದೆ, ಉತ್ತೇಜಿಸ್ತದೆ, ಸಹಾಯ ಮಾಡೋದಕ್ಕೆ. ಇದು ಕಡಿಮೆ ರಕ್ತದ ಮಟ್ಟ ಅಥವಾ ರಕ್ತಹೀನವನ್ನು ಕೂಡ ತಡೆಗಟ್ಟುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಹಲಸಿನ ಹಣ್ಣು ಸಿಕ್ಕರೆ ದಯವಿಟ್ಟು ತಿನ್ನಿ, ಅಥವಾ ಏನಾದರೂ ಹಲಸಿನ ಬೀಜದಿಂದ ಕೂಡ ಅಷ್ಟೇ ಪ್ರಯೋಜನ ಇದೆ. ಹಾಗೆ ಹಲಸಿನ ಹಣ್ಣು ಹಲ್ವಾ ಮಾಡೋಕ್ಕೆ ಚಿಕ್ಕದಾಗೆಲ್ಲ ಕೂಡ ಹೆಚ್ಚಿಟ್ಕೊಂಡು ಇನ್ನೇನು ಅದನ್ನು ಕೂಡ ರುಬ್ಬಿದ್ದೀನಿ ನೋಡಿ. ಡ್ರೈ ಫ್ರೂಟ್ಸ್ನೆಲ್ಲ ಇನ್ನೇನು ಕರ್ಕೊಳಕ್ಕೆ ಬಾಂಡೆ ಕೂಡ ಹಾಕ್ಕೊಂಡು 1-2 ನಿಮಿಷ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೀವು ತುಪ್ಪ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿ ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪ ಹಾಕ್ಕೊಂಡು 4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. 1-2 ನಿಮಿಷ ಅದು ಚೆನ್ನಾಗಿ ಫ್ರೈ ಆದರೆ ಸಾಕು. ಫ್ರೈ ಆದ ನಂತರ ಅದನ್ನು ತಗೊಂಡು ಇನ್ನೇನು ಚೆನ್ನಾಗಿ ರುಬ್ಬಿಟ್ಕೊಂಡಿರುವಂತಹ ಹಲಸಿನ ಹಣ್ಣು ಹಾಕ್ಕೊಳ್ತಿದ್ದೀನಿ. ಅದನ್ನು ಕೂಡ ಅಷ್ಟೇ, ಅದು ನೋಡಿ ತಳಕ್ಕೆ ಇಳಿಯಲ್ಲ, ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಅಷ್ಟೊಂದು ತಳಕ್ಕೆ ಇಳಿಯೋದಿಲ್ಲ ಕೂಡ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಬಿಟ್ಬಿಟ್ರೆ ಕೆಲವು ಸರಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲದೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೀನಿ. ನೋಡಿ ಈ ರೀತಿ ಬರ್ತಾ ಇರಬೇಕು, ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಿಲ್ಲ. ಎಷ್ಟು ಪ್ರಮಾಣ ತುಪ್ಪ ಹಾಕಿರ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಎಕ್ಸ್ಟ್ರಾ ತುಪ್ಪ ಬೇಕು ಅಂದರೂ ಕೂಡ ಹಾಕ್ಕೊಬೋದು. ಹಾಗೆ ಅಕ್ಷಯ ತೃತೀಯ ದಿವಸ ನನಗಂತೂ ನಾನು ಕಂಡಿದ್ದಂಥ ಕನಸು ಕೂಡ ನನಸಾಯಿತು. 1 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟಿದ್ದಕ್ಕೂ ಕೊನೆಗೂ ನನ್ನ ಚಾನಲ್ ಮಾನಿಟೈಸ್ ಆಗಿರೋಂಥ ದಿನ. ಅದರದ್ದೇ ಬ್ಲಾಗ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಯಾವ ರೀತಿಯೆಲ್ಲ ನನ್ನ ಚಾನಲ್ ಗ್ರೋತ್ ಆಗಿದೆ ಅಂತ. ಹಾಗೆ ಚೆನ್ನಾಗಿ ಅದು ಬೆಂದಾದಮೇಲೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನೊಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ನೋಡಿ, 1 ಪ್ಲೇಟ್ ಹಲಸಿನಣ್ಣು ತೊಗೊಂಡ್ರೆ ಇಷ್ಟೇ ಪ್ರಮಾಣ ಆಗೋದು. ಅದು ರುಬ್ಬಾದ್ಮೇಲೆ ನಿಮಗೇನಾದ್ರು ಜಾಸ್ತಿ ಬೇಕು ಅಂದರೆ ಹಣ್ಣು ಜಾಸ್ತಿ ಇದ್ದರೆ ಹಾಕ್ಕೊಬೋದು. ನಮ್ಮನೆ ಸ್ವಲ್ಪನೇ ಹಣ್ಣಿತ್ತು, ಹಾಗಾಗಿ ಅದರಲ್ಲಿ ಎಷ್ಟಿತ್ತು ಅಷ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಅಲ್ವಾ. ಇನ್ನೇನು ರೆಡಿ ಆಯಿತು. ಮೇಲಾದರೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಜಾಸ್ತಿ ಪ್ರಮಾಣ ಬೇಕಂದ್ರೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಮುಂಚಿತವಾಗಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪನ ಆಲ್ರೆಡಿ ಹಾಕ್ಕೊಂಡಿದ್ದೆ. ಹಾಗಾಗಿ ನೋಡಿ ಇನ್ನೇನು ರೆಡಿ ಕೂಡ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಅದಕ್ಕೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ದ್ರಾಕ್ಷಿ ಕೂಡ ಹಾಕ್ಕೊಬೋದು, ದ್ರಾಕ್ಷಿ ಇರಲಿಲ್ಲ, ಹಾಗಾಗಿ ಬಾದಾಮಿ ಗೋಡಂಬಿ ಎರಡನ್ನೂ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಟೇಸ್ಟ್ ವೈಸ್ ಅಷ್ಟೇ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಹಲಸಿನಣ್ಣಿನ ಘಮ, ತುಪ್ಪದ ಘಮ ಎಲ್ಲ ಸೇರಿ ರುಚಿ ಅಂತೂ ಅದ್ಭುತವಾಗಿತ್ತು. ನಮ್ಮ ಪಾಪುಗೆ ಸ್ವಲ್ಪ ತಿನ್ನಿಸ್ದೆ, ಕಂಟಿನ್ಯೂಸ್ ಆಗಿ ಅಮ್ಮ ಅಷ್ಟು ಕೊಡು ನಾನು ತಿಂತೀನಿ ಅಂತ ಸ್ಟಾರ್ಟ್ ಮಾಡಿದರು. ನೋಡಿ ಹಣ್ಸಿನ ತೊಳೆ ಕೂಡ ತೆಗ್ದಿಟ್ಟಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರುಚಿ ಕೂಡ ಅಷ್ಟೇ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ. ನೀವು ಬೇಕಾದ್ರೆ ಫ್ರೀಝರಲ್ಲಿ ಇಟ್ಕೊಂಡು ಫ್ರೀಸ್ ಮಾಡಿ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ನನ್ನ ಪಾಪು ಕೂಡ ಸ್ವಲ್ಪ ಟೇಸ್ಟ್ ನೋಡೋಣ ಅಂತೇಳಿ ಕೊಡೋಕೋರೆ. ಸ್ಟಾರ್ಟಿಂಗಾಗಿ ಇಷ್ಟು ತಿನ್ನಲಿಲ್ಲ. ಪಪ್ಪು ಸ್ವೀಟ್ ಇದು ತೊಗೋ ಅಂದ ತಕ್ಷಣ ನೋಡಿ ತಿಂದರು. ಆಮೇಲೆ ಹಾಳಾಗಿ ಸ್ಟಾರ್ಟ್ ಮಾಡಿಬಿಟ್ರು, ನನಗಷ್ಟು ಬೇಕು ಅಂತೇಳಿ. ಆಗಿರೋದೇ ಸ್ವಲ್ಪ ಪ್ರಮಾಣದಲ್ಲಿ, ಅದು ಅಷ್ಟೊಂದು ಹಣ್ಣು ಹೆಚ್ಚಿರೋದು, ಆದರೆ ಆಗಿರೋದೇ ಸ್ವಲ್ಪ ಪ್ರಮಾಣ. ಆದರೆ ನಮ್ಮ ಪಾಪ ನನಗಷ್ಟು ಬೇಕು ಅಂತ ಹಾಳಾಗಿ ಸ್ಟಾರ್ಟ್ ಮಾಡಿಬಿಟ್ರು. ಹಾಗಾಗಿ ಸ್ವಲ್ಪ ಅವ್ರಿಗೆ ಬೌಲ್ಗೆ ಹಾಕಿ ಕೊಟ್ಬಿಟ್ಟೆ. ಚೆನ್ನಾಗಿದೆ ಕೊಡು ಅಮ್ಮ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಸ್ವಲ್ಪ ಬೌಲಲ್ಲಿ ಹಾಕ್ಕೊಟ್ರೆ ಸುಮ್ಮನೆ ತಿಂತಾಯಿದ್ರು. ಮಕ್ಕಳಿಗೆಲ್ಲ ಈ ರೀತಿ ಮನೇಲೇ ಈ ರೀತಿ ಸಿಂಪಲ್ಲಾಗಿ ಹಲ್ವ ಎಲ್ಲ ಮಾಡಿಕೊಂಡ್ರೆ ತುಂಬ. ಇದನ್ನು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಪಾಪು ಅಂತ ನನಗೆ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದು. ಆಲ್ರೆಡಿ ತಿಂದಿದೆಯಾ ಪಾಪು ಅಂತ ಹೇಳಿದರೆ, ಇಲ್ಲ ನನಗೆ ಬೇಕು ಅಂತ ಹಠ ಮಾಡ್ತಿದ್ರು. ಇನ್ನೇ ನನ್ನ ಹಸ್ಬೆಂಡ್ಗೂ ಕೂಡ ಕೊಟ್ಟೆ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅಮ್ಮ ಅಂತ ಹೇಳಿದರು. ಖುಷಿ ಆಯಿತು ಈ ರೀತಿಯೆಲ್ಲ ಹೇಳಿದರೆ. ನಮ್ಮ ಪಾಪು ನೋಡಿದ್ರಲ್ವ ಹೆಂಗೆ ಹಠ ಮಾಡ್ತಿದ್ರೆ, ನನ್ನ ಹಸ್ಬೆಂಡೇ ತಿನ್ನೋಕ್ಕೆ ಬಿಡ್ತಿಲ್ಲ. ಪಾಪ ನೀನು ತಿಂದಿದ್ಯಾ ಸಾಗೋ ಕೊಡು ಅಂತ ಇಸ್ಕೊಂಡು ತಿಂತಾಯಿದ್ರು. ಸರಿ ನನ್ನ ಹಸ್ಬೆಂಡ್ ಕೂಡ ತಿನ್ನಲಿ ಬಿಡಮ್ಮ, ಅವನು ಏನಾಯಿತು ಅಂತೇಳಿ ಅವ್ನಿಗೆ ಕೊಟ್ಟರು. ಅವ್ನು ಪಾಡಿಗೆ ಅವ್ನು ಕೂತ್ಕೊಂಡು ತಿಂತಾ ಇದ್ದಾನೆ. ಖಾಲಿ ಆಗೋ ತನಕ ಯಾರಿಗೂ ಕೂಡ ಕೊಡೋದಿಲ್ಲ ಅವರು. ಎಲ್ಲ ತೊಳೆದು ಎಲ್ಲ ಜೋಡಿಸ್ಕೊಂಡು ಇದಕ್ಕೆಲ್ಲ ಹಾಕ್ಕೊಬೇಕು. ಆ ಕೆಲಸ ಇದೆ. ಒಂದು ಕಡೆ ಪಾಪಕ್ಕೆ ಹಾಲು ಬಿಸಿ ಇಟ್ಕೊಂಡಿದ್ದೀವಿ, ಒಂದು ಕಡೆ ಟೀ ರೆಡಿ ಆಗ್ತಾ ಇದೆ. ತರಕಾರಿ ಕೂಡ ತೊಗೊಂಡಲ್ವ ಈಗ, ಅದು ಕೂಡ ಜೋಡಿಸ್ಕೊಬೇಕು. ಆ ಕಡೆ ಬಿಸಿಗೆ ಇಟ್ಕೊಬೇಕು. ಇನ್ನೊಂದು ಕೆಲಸ ಇದೆ, ಜೋಡಿಸ್ಕೊಬೇಕು. ವಾಶ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ, ಜೋಡಿಸ್ಕೊಂಡು ಹೋಗ್ತದೆ. ಇದಕ್ಕೆಲ್ಲನೂ ಫಿಲ್ ಮಾಡ್ಕೊಬೇಕು. ಹಾಗೆ ನಾನು ಅದು ಕೂಡ ಎಲ್ಲ ವಾಶ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೆ. ಹಾಗಾಗಿ ಅದಕ್ಕೇನು ಫಿಲ್ ಮಾಡಿರಲಿಲ್ಲ ಮಸಾಲೆ ಐಟಮ್ಸ್ ಎಲ್ಲ. ಹಾಗಾಗಿ ಅದನ್ನು ಕೂಡ ಒರೆಸಿ ಎತ್ತಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಫಿಲ್ ಮಾಡ್ಕೊಬೋದು ಅಂತೇಳಿ. ಇಲ್ಲಿದ್ರೆ ಈಗಲೇ ಆದರೆ ಮಾಡೋಕ್ಕಾಗಲ್ಲ. ಇನ್ನು ಹಲ್ವ ಮಾಡಿದೆಲ್ಲ ಮುಗಿಸೋಷ್ಟಕ್ಕೆ ಟೈಮ್ ಆಯಿತು. ಇನ್ನೇನು ಮಧ್ಯಾಹ್ನ ಕೂಡ ಅಡುಗೆ ಮಾಡ್ಕೊಬೇಕು. ಹಾಗಾಗಿ ಇದಷ್ಟು ಮುಗಿಸಿ ಕೆಲಸನ ಮಿಕ್ಕಿದ ಕೆಲಸ ಮಾಡಿದರೆ ಆಗುತ್ತೆ ಅಂತೇಳಿ ಇದನ್ನು ಫಸ್ಟ್ ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ ಅಂತ ಅಷ್ಟು ಕ್ಲೀನ್ ಮಾಡ್ಕೊಳ್ತಿದ್ದೆ. ಇನ್ನೇನು ತರಕಾರಿ ಎಲ್ಲ ಜೋಡಿಸ್ಕೊಬೇಕು. ನಮ್ಮ ಪಾಪನ ಸುಮ್ಮನೆ ಅವ್ರ ಪಪ್ಪ ಇದ್ದಾರಲ್ವ, ಈಗೇನು ಆಟ ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ಆಟಾಡ್ಕೊಳ್ತಾ ಕೂತಿರ್ತಾರೆ. ಅವರು ಮನೇಲಿ ಯಾರು ಇದ್ದರೆ ಆರಾಮಾಗಿ ಅವ್ನ ಪಾಡಿಗೆ ಅವ್ನು ಇಡ್ತಾನೆ, ಆಟಾಡ್ಕೊಳ್ತಾನೆ. ಇಲ್ಲಿನ ಕೆಲವು ಸರಿ ಆಟ ಮಾಡ್ತಾನೆ, ಕೆಲವು ಸರಿ ಎತ್ಕೊಂಡೆ ನಾನು ಕೆಲಸ ಆದಷ್ಟು ಮಾಡ್ಕೊಳ್ತೀನಿ. ನಾನು ಈ ಬಾಕ್ಸ್ನ ತರಿಸ್ಕೊಂಡಿದ್ದು ಮೀಶೋದಲ್ಲಿ. ಅಂದರೆ ನಾನು ಬಾಣಂತನೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಾಗ ಫಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿ ತೊಗೊಂಡಿದ್ದಿನ. ತುಂಬ ವರ್ತಿದೆ. ಆಲ್ರೆಡಿ 1 ಇಯರ್ ಮೇಲೇ ಆಗಿದೆ ಇದು ತೊಗೊಂಡು. ಮಸಾಲೆ ಡಬ್ಬಿನ ಕಡಿಮೆ ಪ್ರೈಸಿಗೆ ಕೂಡ ಸಿಕ್ಕಿತ್ತು. ಅಷ್ಟೇ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಅಮ್ಮಮ್ಮ ಅಂದರೆ 500 ಒಳಗಡೆ ಇರ್ಬೋದು ಅಂದ್ಕೊಳ್ತೀನಿ ರೇಟು. ನಾನು ತೊಗೊಂಡಾಗ ಎಷ್ಟಿತ್ತು ನಂಗೆ ಅದು ನೆನಪಿಲ್ಲ, ಆದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. 7 ಅಥವಾ 8 ಬೌಲ್ಗಳು ಬರ್ತವೆ ಅದರೊಳಗಡೆ. ತುಂಬ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಮಾತ್ರ. ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೆ. ಸುಮಾರು ತರಿಸ್ಕೊಂಡಿದ್ದೆ. ಅವಾಗೆಲ್ಲ ವ್ಲಾಗೆಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ಇನ್ನೂ. ಹಾಗಾಗಿ ಐಟಮ್ಸ್ ಎಲ್ಲ ತರಿಸಿದ್ದೆ ಮೀಶೋದಲ್ಲಿ. ಪಾಪುಗೆ ಸಿರಪ್ ಎಲ್ಲ ಇಡೋದಕ್ಕೆ ಒಂದು ಬಾಕ್ಸ್ ಥರ ಎಲ್ಲ ತರಿಸಿದ್ದೆ. ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಕಡಿಮೆ ಪ್ರೈಸಿಗೆ ಸಿಕ್ಕಿದೆ ಇವೆಲ್ಲ ನನಗೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಸುಮಾರು ದಿನ ಆಯಿತು ನಾನು ತೊಗೊಂಬಂದು.
ಇವ್ರ ಐಟಮ್ಸ್ಗಳನ್ನೆಲ್ಲ. ಹಾಗಾಗಿ ಲಿಂಕ್ ಎಲ್ಲ ಮೇ ಬಿ ಹಂಗೆ ಸಿಗೋಲ್ಲ, ಮೀಶೋದಲ್ಲೆಲ್ಲ ಇರುತ್ತೆ, ಒನ್ ಟೈಮ್ ಚೆಕ್ ಮಾಡಿ ಬೇಕಾದರೆ. ಇನ್ನೇನು ಹಾಲು ಬಿಸಿಗಿಟ್ಕೊಂಡು ಪಾಪು ಕೂಡ ಹಾಲೆಲ್ಲ ಕಾಸಿದೆ, ಟೀ ಕೂಡ ಕಾಸ್ಕೊಂಡಿದ್ದೆ. ಹಾಗಾಗಿ ಪಾಪು ಹಠ ಮಾಡ್ದೆ ಅಂತ ಅವನು ಕೂಡ ಎತ್ಕೊಂಡು ಸಮಾಧಾನ ಮಾಡ್ತಿದ್ದೆ. ನೀನು ಟೀ ಕೂಡ ರೆಡಿ ಆಯಿತು. ಹಾಲು ಕೂಡ ಕಾಯಕ್ಕಿಡೋಣ ಅಂತ ಇಟ್ಟೆ. ಪಾಪುಗೆ 3 ಟೈಮ್ಸ್ ಅಂತೂ ಹಾಲು ಕೊಡ್ತೀನಿ. ಬೆಳಗ್ಗೆ ಟಿಫನ್ ಆದಮೇಲೆ ಒಂದು ಸರಿ, ಹಾಗೆ ಈವ್ನಿಂಗ್ ಒಂದು ಸರಿ, ಹಾಗೆ ನೈಟ್ ಊಟ ಎಲ್ಲ ಮುಗಿದ್ಮೇಲೆ ಒಂದು ಸರಿ ಕೊಡ್ತೀನಿ. ಹೆಲ್ತಿ ಕೂಡ ತುಂಬ ಒಳ್ಳೆಯದು ಹಾಲು, ಹಾಗಾಗಿ 3 ಟೈಮ್ಸ್ ಅಂತೂ ರೆಗ್ಯುಲರಾಗಿ ಕೊಡ್ತೀನಿ ಹಾಗೆ ಅವ್ರಿಗೆ. ಹಾಗೆ ಈ ಸಿಂಪಲ್ ವ್ಲಾಗ್ನ ಇಲ್ಲೇ ಎಂಡ್ ಕೂಡ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹೊಸೊಬ್ಬರಾಗಿ ಚಾನಲ್ ಕೂಡ ಜಾಯ್ನ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.